ಆತ್ಮೀಯ ಸ್ನೇಹಿತರೆ, ನಾನು ಯಾಕೂಬ್ ಎಸ್ ಕೊಯ್ಯೂರು. 2020 ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ, ಸರ್ಕಾರಿ ಪ್ರೌಢಶಾಲೆ ಕಾಯತರ್ಕದಲ್ಲಿ ಮುಖ್ಯ ಶಿಕ್ಷಕನಾಗಿ ಬಡ್ತಿ ಹೊಂದಿ ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದೇನೆ. 2024 ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಅರ್ಜಿಗಳನ್ನು ಆನ್ಲೈನಲ್ಲಿ ಆಹ್ವಾನಿಸಿದ್ದಾರೆ. ಈ ಬಗ್ಗೆ 2024 ಈ ಶಿಕ್ಷಕ ಪ್ರಶಸ್ತಿಗೆ ಅರ್ಜಿಗಳನ್ನು ಸಲ್ಲಿಸುವುದು ಹೇಗೆ ಎಂಬ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋ ಭಾಗದಲ್ಲಿ ವಿವರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸ್ನೇಹಿತರೆ, ನ್ಯಾಷನಲ್ ಟೀಚರ್ಸ್ ಅವಾರ್ಡ್ಸ್ 2024 ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ನೀವು ಮಿನಿಸ್ಟ್ರಿ ಆಫ್ ಎಜುಕೇಷನ್ ವೆಬ್ಸೈಟ್ನಲ್ಲಿ ಟೀಚರ್ಸ್ ಅವಾರ್ಡ್ ಪೋರ್ಟಲನ್ನು ಲಾಗಿನ್ ಕ್ರೆಡೆನ್ಷಿಯಲನ್ನು ಉಪಯೋಗಿಸಿಕೊಂಡು ಆನ್ಲೈನ್ ನೀವು ಎಂಟರ್ ಆಗಿ ಅಪ್ಲೈ ಮಾಡಬೇಕು. ಈ ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ನೀವು ಕೆಲವು ಅಂಶಗಳನ್ನು ಗಮನಿಸಬೇಕು. ಮುಖ್ಯವಾಗಿ ಅವರು ನೋಟಿಫಿಕೇಶನಲ್ಲಿ ಹೇಳಿದ ಹಾಗೆ ಜುಲೈ 15 ಲಾಸ್ಟ್ ಡೇಟ್, ಕೊನೆಯ ದಿನಾಂಕ ಆಗಿರುತ್ತೆ. ಅದನ್ನು ಕೂಡ ನೀವು ಗಮನಿಸಬೇಕು. ಇಲ್ಲಿ ಯಾವ ಬೇಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಅದನ್ನು ಕೂಡ ನೀವು ಗಮನಿಸಬೇಕು. ಇನ್ನೋವೇಟಿವ್ ಪೆಡಾಲಜಿ ಆ್ಯಂಡ್ ಜಾಯ್ಫುಲ್ ಲರ್ನಿಂಗ್, ಯೂಸ್ ಆಫ್ ಟೆಕ್ನಾಲಜಿ ಫಾರ್ ಲರ್ನಿಂಗ್, ಲರ್ನಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ಮೆಂಟರ್ಶಿಪ್, ಎಂಗೇಜ್ಮೆಂಟ್ ಆಫ್ ಕಮ್ಯುನಿಟಿ, ಗವರ್ನೆನ್ಸ್, ಡೆಲಿವರಿ ಆಫ್ FLN ಈ ಬಗ್ಗೆ ನೀವು ಗಮನ ಕೊಡಬೇಕು. ಹಾಗೂ ಇವ್ಯಾಲ್ಯೂಯೇಷನ್ ಮ್ಯಾಟ್ರಿಕ್ಸ್ ಬಗ್ಗೆನೂ ನಮ್ಗೆ ಗೊತ್ತಿರಬೇಕು. ಕ್ಯಾಟಗರಿ ಎ ಮತ್ತು ಕ್ಯಾಟಗರಿ ಬಿ ಅಂತ ಇರುತ್ತೆ. ಕ್ಯಾಟಗರಿ ಎ ಯಲ್ಲಿ ಆಬ್ಜೆಕ್ಟಿವ್ ಕ್ರೈಟೀರಿಯಾ ಅಂತ ಇರುತ್ತೆ. 7 ಪಾಯಿಂಟ್ಸನ್ನು ನೋಟಿಫಿಕೇಶನಲ್ಲಿ ಕೊಟ್ಟಿದ್ದಾರೆ. ನೀವು ವಿವರವಾಗಿ ಅದನ್ನು ಓದ್ಕೊಳ್ಬೋದು. ಅದಕ್ಕೆ 10 ಮಾರ್ಕ್ಸ್ ಇದೆ. ಕ್ಯಾಟಗರಿ ಬಿ ಯಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಕ್ರೈಟೀರಿಯಾ ಅಂತ ಇಲ್ಲಿ 3 ಮುಖ್ಯ ವಿಭಾಗ ಇದೆ. ಒಂದರಲ್ಲಿ ಯೂಸ್ ಆಫ್ ಟೆಕ್ನಾಲಜಿ, ಇನ್ನೋವೇಟಿವ್ ಪೆಡಾಲಜಿ ಅಂಡ್ ಜಾಯ್ಫುಲ್ ಲರ್ನಿಂಗ್ ಅಂತ 4 ಪಾಯಿಂಟ್ಸ್ ಇದೆ. ABCD ಅಂತ 30 ಮಾರ್ಕ್ಸ್ ಇದೆ. ಲರ್ನಿಂಗ್ ಮೆಟೀರಿಯಲ್ಸ್ ಅಂಡ್ ಮೆಂಟರ್ಶಿಪ್ 5 ಪಾಯಿಂಟ್ಸ್ ಇದೆ. ABCDE ಇದೆ, 30 ಮಾರ್ಕ್ಸ್ ಇದೆ. ಅದಕ್ಕೆ ಗವರ್ನೆನ್ಸ್ ಅಂಡ್ ಎಂಗೇಜ್ಮೆಂಟ್ ಆಫ್ ಕಮ್ಯುನಿಟಿ ಇದಕ್ಕೆ 4 ಪಾಯಿಂಟ್ಸ್ 30 ಅಂಕಗಳನ್ನು ಕೊಟ್ಟಿದ್ದಾರೆ. ಒಟ್ಟಿಗೆ 100 ಅಂಕಗಳಿಗೆ ನಿಮಗೆ ಆಯ್ಕೆಯನ್ನ ಮಾಡ್ತಾರೆ. ಇಲ್ಲಿ ಈಗ ನಾವು ಗಮನಿಸಬೇಕಾದ್ದು, ಈ ಒಂದು ವೆಬ್ಸೈಟ್ಗೆ ನಾವು ಎಂಟರ್ ಆಗುವಾಗ ನೋಡಿ, ವೆಬ್ಸೈಟ್ ಈ ರೀತಿ ಇಂಟರ್ಫೇಸ್ ತೆರೆದುಕೊಳ್ತದೆ. ಇಲ್ಲಿ ನಿಮಗೆ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಅವ್ರು ಕೊಟ್ಟಿರ್ತಾರೆ. ಆ ಇನ್ಸ್ಟ್ರಕ್ಷನ್ ಈಗ ಲೆಫ್ಟ್ ಸೈಡ್ ನೀವು ನೋಡಿದ್ರೆ ಈ ತರದ ಒಂದು ಪಾಯಿಂಟ್ಸ್ಗಳು ಬರ್ತವೆ. ಹೋಮ್ ಸ್ಕ್ರೀನ್ ಇರುತ್ತೆ, ಇನ್ಸ್ಟ್ರಕ್ಷನ್ಸ್ ಇರ್ತಾರೆ, ಪರ್ಸನಲ್ ಡೀಟೇಲ್ಸ್, ಸ್ಕೂಲ್ ಡೀಟೇಲ್ಸ್, ಸರ್ವಿಸ್ ರೆಕಾರ್ಡ್, ಆಬ್ಜೆಕ್ಟಿವ್ ಕ್ರೈಟೀರಿಯಾ, ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಕ್ರೈಟೀರಿಯಾ ಇವು ಬಹಳ ಮುಖ್ಯವಾಗಿದ್ದು, ಆಬ್ಜೆಕ್ಟಿವ್ ಕ್ರೈಟೀರಿಯಾ ಮತ್ತು ಇದು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್, ಪ್ರಿವ್ಯೂ ಅಪ್ಲಿಕೇಶನ್, ಸಬ್ಮಿಟ್ ಅಪ್ಲಿಕೇಶನ್, ಚೇಂಜ್ ಪಾಸ್ವರ್ಡ್ ಅಂತ ಇಷ್ಟು ವಿಷಯಗಳ ಬಗ್ಗೆ ನೀವು ಗಮನ ಕೊಟ್ಟು ಇದನ್ನ ಭರ್ತಿ ಮಾಡಬೇಕು. ಹಾಗೂ ಏನು ಹೇಗೆ ಮಾಡಬಾರ್ದು, ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ಟಾರ್ ಮಾರ್ಕ್ಸ್ ಮ್ಯಾಂಡೇಟರಿ ಆಗಿರುತ್ತೆ, ಕಂಪಲ್ಸರಿ ನೀವು ಅದನ್ನು ಭರ್ತಿ ಮಾಡಲೇಬೇಕು. ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ ಎಲ್ಲೂ ನೀವು ಹಾಕಬಾರ್ದು. ಮತ್ತೆ ನಿಮ್ಮ ಫೋಟೋ 100 KB ಗಿಂತ ಒಳಗಡೆ ಇರಬೇಕು. ಮತ್ತು ಅದು JPEG ಮತ್ತು JPG ಅಥವಾ PNG ಫಾರ್ಮೆಟ್ ಅಲ್ಲಿ ಮಾತ್ರ ಇರಬೇಕು. ಯಾವುದೇ PDF ಅನ್ನ ನೀವು 5 MB ಗಿಂತ ಜಾಸ್ತಿ ಅಪ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅನ್ನ ರಿಮೂವ್ ಮಾಡಬೇಕು. ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ನೀವು ಅಪ್ಲೋಡ್ ಮಾಡೋದಿದ್ರೆ ಯೂನಿಕೋಡ್ ಅನ್ನ ಬಳಸಬೇಕು ಅಂತ ಹೇಳಿದ್ದಾರೆ. ವಿಡಿಯೋ ಲಿಂಕ್ URL ಅನ್ನ ನೀವು ಅಪ್ಲೋಡ್ ಮಾಡಿ ಅಥವಾ ಪೇಸ್ಟ್ ಮಾಡಿ ಅದಕ್ಕೆ ರಿಮಾರ್ಕ್ಸ್ ಅಲ್ಲಿ ಬರೀಬಹುದು. ನಂತರ ಡಾಕ್ಯುಮೆಂಟ್ಸ್ ಒಂದು ವೇಳೆ ನಿಮಗೆ ನೆಟ್ವರ್ಕ್ ಪ್ರಾಬ್ಲಮ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಡ್ರೈವಿಗೆ ಅಪ್ಲೋಡ್ ಮಾಡಿ, ನಿಮ್ಮ ಡ್ರೈವಿನ ಲಿಂಕ್ ಅನ್ನು ಅಪ್ಲೋಡ್ ಮಾಡುವಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದು ಅಪ್ಲೋಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇಲ್ಲಿ ನೋಡ್ಬೋದು. ನೀವು ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಆಪ್ಷನ್ ಅಲ್ಲಿ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಆಗುತ್ತೆ ಆ ಲಿಂಕ್ ಅನ್ನ. ಆಗ ಅದಕ್ಕೆ ನೀವು ರಿಮಾರ್ಕ್ಸ್ ಅನ್ನ ಅಲ್ಲಿ ಬರೀರಿ, ಏನ್ ಮಾಡಿದ್ದೀರಿ ಅಂತ. ಆಫ್ಟರ್ ಫೈನಲ್ ಸಬ್ಮಿಷನ್ ನೋ ಫರ್ದರ್ ಚೇಂಜ್ ಕ್ಯಾನ್ ಬಿ ಮೇಡ್ ಇನ್ ದ ಅಪ್ಲಿಕೇಶನ್. ಇದನ್ನ ನೀವು ಕರೆಕ್ಟ್ ಗಮನಿಸಬೇಕು. ಈಗ ನಾವು ಅಪ್ಲೈ ಮಾಡಲಿಕ್ಕೆ ಹೋಗಬೇಕಾದ್ರೆ ಮೊದಲಿಗೆ ನಾವು ಕೆಲವು ಪೂರ್ವ ತಯಾರಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಅದನ್ನ ಈಗ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ಯಾವ ರೀತಿ ಪೂರ್ವ ತಯಾರಿಯನ್ನ ನೀವು ಮಾಡ್ಕೋಬೇಕು ಅಂತ. ಮೊದಲನೇದಾಗಿ ನಾವು ಏನು ನಮ್ಮ ಡಾಕ್ಯುಮೆಂಟ್ಸ್ ಇದೆ ಅದನ್ನ ಈ ತರ Annexure 1, Annexure 2, Annexure 3 ಅಂತ ಕೊಟ್ಟುಕೊಂಡು ಇವುಗಳಲ್ಲಿ ಒಂದು ವರ್ಡ್ ಪೇಜ್ ಅನ್ನು ಓಪನ್ ಮಾಡಿ ನಿಮ್ಮ ಕ್ಯಾಪ್ಷನ್ ಅನ್ನ, ಒಳ್ಳೆ ಕ್ಯಾಪ್ಷನ್ ಅನ್ನ ಕೊಟ್ಟು ಒಂದು ಎಕ್ಸಾಂಪಲ್ Annexure 1 ಅನ್ನ ನಾನು ಓಪನ್ ಮಾಡ್ತೇನೆ, ಆಗ ನಿಮ್ಗೆ ಗೊತ್ತಾಗುತ್ತೆ. ಇದು Annexure 1. Annexure 1 ಅನ್ನ ನೀವೊಂದು ವರ್ಡ್ ಪೇಜಲ್ಲಿ ಅಥವಾ ಒಂದು PPTಯ ಒಂದು ಪೇಜ್ ಅನ್ನ ವರ್ಡ್ ವ್ಯೂ A4 ಸೈಜ್ಗೆ ನೀವು ಕನ್ವರ್ಟ್ ಮಾಡಿ ಅಲ್ಲೂ ಕೂಡ ಮಾಡ್ಬೋದು. ಒಳ್ಳೆ ಇಂಪ್ರೆಷನ್ ಕೊಡ್ಲಿಕ್ಕೆ ಆಗುತ್ತೆ. ಅಲ್ಲಿ ಕೂಡ ನೀವು ಮಾಡಬಹುದು. ಇಮೇಜ್ ಅನ್ನೆಲ್ಲ ಬಹಳ ಚೆನ್ನಾಗಿ ಕಾಣುತ್ತೆ ಅಲ್ಲಿ.
ಅಲ್ಲಿ ನೀವು ಅನ್ನೆಕ್ಸರ್ಗಳನ್ನ ಅದಕ್ಕೆ ಇದೆಲ್ಲ ಅನ್ನೆಕ್ಸರ್ 1 ಅಂತ. ಇದೇ ರೀತಿ ಅನ್ನೆಕ್ಸರ್ 2 ಹೆಂಗಿರುತ್ತೆ ಅಂದ್ರೆ ಹೀಗಿರುತ್ತೆ. ಇನ್ನು ಅನ್ನೆಕ್ಸರ್ 3, 4 ಇದೇ ತರ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಇದರಲ್ಲಿ 6 ಪೇಜ್ ಇದೆ ನೋಡಿ. ಅನ್ನೆಕ್ಸರ್ 2 ನಲ್ಲಿ 6 ಪೇಜ್ ಫುಲ್ ಹೇಗಿದೆ ಅಂತಂದ್ರೆ ನನ್ನ ಮ್ಯಾಥ್ಸ್ ಲ್ಯಾಬಿಗೆ ನಾನು ಮಾಡಿರುವಂತಹ ಒಂದು ಉತ್ತಮ ಕೆಲಸ ಅದು. ಅದಕ್ಕೆ ಸಂಬಂಧಿಸಿದ ಎಲ್ಲಾ ಫೋಟೋಸ್ಗಳಿರ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಇರ್ಬೋದು ಬ್ರೀಫ್ ಆಗಿ ನಾನು ಈ ಒಂದು ಅನ್ನೆಕ್ಸರ್ 2 ನಲ್ಲಿ ಹಾಕಿದ್ದೀನಿ. ಅದೇ ರೀತಿ ಅನ್ನೆಕ್ಸರ್ 1 ನಲ್ಲಿ ನೀವು ನೋಡಿದ್ರೆ ನನ್ನ ಬ್ಲಾಗ್ ಬಗ್ಗೆ, ಅಂದ್ರೆ ಇದಕ್ಕೆ ಟೆಕ್ನಾಲಜಿ ಬೇಸ್ಡ್ ಲರ್ನಿಂಗ್ಗೆ ಸ್ಟಡಿ ಇದಕ್ಕೆ ಬೇಕಾಗುತ್ತೆ, ಅದನ್ನ ನಾನು ಹಾಕಿದ್ದೀನಿ. ಇದನ್ನ ಹಾಕಿ ನಾನು ರೆಡಿ ಮಾಡಿ ಇಟ್ಕೊಂಡ ಮೇಲೆ ನಾನು ಈ ರೀತಿ ಬೇರೆ ಬೇರೆ ಅನ್ನೆಕ್ಸರ್ಗಳನ್ನ ಮಾಡಿ ಆದ್ಮೇಲೆ ಈ ನಂತರ ನಮ್ದು ಏನು ನಾವು ಅಪ್ಲೋಡ್ ಮಾಡ್ಲಿಕ್ಕೆ ಇರ್ತದೆ, ಅಲ್ಲಿ ಸರ್ಟಿಫಿಕೇಟ್ ಆಫ್ ಅಟೆಂಡೆನ್ಸ್ ಎಂಟ್ರಿ ಮಾಡ್ಲಿಕ್ಕೆ ಇರ್ತದೆ, ಕ್ರೈಟೀರಿಯಾ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಇರುತ್ತೆ. ಅಲ್ಲಿಗೆ ನಾವು ಅಪ್ಲೈ ಮಾಡುವ ಎಲ್ಲ ಅನ್ನೆಕ್ಸ್ಗಳನ್ನ ಅಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ನಿಮ್ಗೆ ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಕ್ರೈಟೀರಿಯಾ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಅಂತ ಇದೆ. ಅಲ್ಲಿ ನಾನು 15 ಪೇಜ್ಗಳನ್ನ ಇಲ್ಲಿ ಹಾಕಿದ್ದೇನೆ. ಅದನ್ನ ಅಪ್ಲೋಡ್ PDF ಅಲ್ಲಿ ಅಪ್ಲೋಡ್ ಮಾಡಿದ್ರೆ PDF ಕನ್ವರ್ಟ್ ಮಾಡಿರುವಂತದ್ದು ಅಪ್ಲೋಡ್ ಮಾಡ್ತೇನೆ. ಅಪ್ಲೋಡ್ ಮಾಡಬೇಕಿದ್ರೆ ಇಲ್ಲಿ ನೀವು ಗಮನಿಸಬಹುದು, ಇಲ್ಲಿ ನನ್ನ ಈ ಒಂದು ಲ್ಯಾಬ್ ಇನ್ನೋವೇಟಿವ್ ಲರ್ನಿಂಗ್ ನಾನು ಏನೆಲ್ಲ ಪ್ರಯತ್ನ ಪಟ್ಟಿದ್ದೇನೆ ಅದನ್ನು ಇಲ್ಲಿ ನಾನು ಒಂದು ಸಂಕ್ಷಿಪ್ತವಾಗಿ ಬರೆದಿದ್ದೀನಿ. ಅದೊಂದು ಕ್ಯಾಪ್ಷನ್ ಕೊಟ್ಟು ನೋಡಿ, ಒಳ್ಳೆ ಕ್ಯಾಪ್ಷನ್ ಅನ್ನ ಕೊಟ್ಟು ನೆಕ್ಸ್ಟ್ ಏನ್ ಮಾಡಿದ್ದೀನಿ, ಅನ್ನೆಕ್ಸರ್ 2 ಏನಿತ್ತು ಅದು ಲ್ಯಾಬ್ಗೆ ಸಂಬಂಧಪಟ್ಟ ನಾನು ನಿಮಗೆ ಈಗಾಗಲೇ ತೋರಿಸಿದ್ದೇನೆ. ಅನ್ನೆಕ್ಸರ್ 2 ಇದು ಮ್ಯಾಥ್ಸ್ ಲ್ಯಾಬ್ಗೆ ಸಂಬಂಧಪಟ್ಟ ಒಂದು 6 ಪೇಜಿನ ಒಂದು PDF. ಅದೇನು ಮಾಡಿದೆ, ಇದನ್ನ ನಾನು ನಮ್ಮ ಡ್ರೈವಿಗೆ ಅಪ್ಲೋಡ್ ಮಾಡಿ ಅದರ ಒಂದು ಲಿಂಕ್ ಅನ್ನ ಅನ್ನೆಕ್ಸರ್ 2 ಅಂತ ಇಲ್ಲಿ ಕೊಟ್ಟಿದ್ದೇನೆ. ಈ ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ನನ್ನ ಅನ್ನೆಕ್ಸರ್ 2 ಅಲ್ಲಿ ಓಪನ್ ಆಗುತ್ತೆ. ಅದೇ ರೀತಿ ಅನ್ನೆಕ್ಸರ್ 1 ಅಲ್ಲಿ ಎಲ್ಲಿ ನಾನು ಬಳಸಿದ್ರೆ ಅದು ಇಲ್ಲಿ ಬೇರೆ ಇದರಲ್ಲಿ ನಾನು ಅದನ್ನು ಬಳಸಿರ್ತೀನಿ. ಒಂದು ವೇಳೆ ಅಲ್ಲಿ ಎಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ ಅಲ್ಲಿ ಅನ್ನೆಕ್ಸರ್ 1 ಓಪನ್ ಆಗ್ತದೆ. ಅನ್ನೆಕ್ಸರ್ 1 ಓಪನ್ ಆದ ಕೂಡಲೇ ಇಲ್ಲಿ ನೋಡಿ, ನಾನು ಏನು ಹೇಳಿದ್ದೇನೆ ಅಂದ್ರೆ ಮೈ ಬ್ಲಾಗ್ ಮ್ಯಾಥಮೆಟಿಕ್ಸ್ ಫಾರ್ ಲೈಫ್ ಅಂತ ಒಂದು ಬ್ಲಾಗ್ ಅನ್ನ ಕೊಟ್ಟಿದ್ದೇನೆ. ಅದು ಹೌದಾ ಅಲ್ವಾ ಅಂತೇಳಿ ಇಲ್ಲಿ ಅವರು ಕ್ಲಿಕ್ ಮಾಡಿದ ಕೂಡಲೇ ನನ್ನ ಏನು ಲಿಂಕ್ ಇದೆ ಅದು ನೇರವಾಗಿ ನನ್ನ ಮ್ಯಾಥ್ಸ್ ಲ್ಯಾಬ್ಗೆ ಬ್ಲಾಗ್ಗೆ ಹೋಗುತ್ತೆ. ನಾನೇನು ಬ್ಲಾಗ್ ಮಾಡಿ ನನ್ನ ವರ್ಕ್ ಅನ್ನ ಶೇರ್ ಮಾಡಿದ್ದೀನಿ ಆ ಬ್ಲಾಗ್ ಅನ್ನ ಅದು ಓಪನ್ ಮಾಡ್ತದೆ. ಸೊ ಈ ರೀತಿ ಲಿಂಕ್ ಕೊಟ್ಟಾಗ ಅದೊಂದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಸೊ ಈ ರೀತಿ ನೀವು ಕ್ರೈಟೀರಿಯಾ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿ, ಅನ್ನೆಕ್ಸರ್ 3 ಅನ್ನ ಇದಕ್ಕೆ ಬೇಕಾಗುತ್ತೆ. ವಿಸಿಟ್ ಆಫ್ ಟೀಚರ್ಸ್, ಅನ್ನೆಕ್ಸರ್ 4 ವಿಸಿಟ್ ಆಫ್ ಸ್ಟೂಡೆಂಟ್ಸ್ ಫ್ರಮ್ ವೇರಿಯಸ್ ಸ್ಕೂಲ್ಸ್, ಹೀಗೆ ಇರುತ್ತೆ. ಈ ರೀತಿ ನೀವು ಕೂಡ ಸೆಟ್ಟಿಂಗ್ ಮಾಡಬೇಕು. ಆನಂತರ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಸ್ ಏನಾದರೂ ಇದ್ರೆ, ಏಕೆಂದ್ರೆ ನಮಗೆ ವಿಡಿಯೋಸ್ನ ಎಲ್ಲ ಲಿಂಕ್ ಅನ್ನ ನಮ್ಮ ಅಪ್ಲಿಕೇಶನ್ ಅಲ್ಲಿ ಶೇರ್ ಮಾಡಲಿಕ್ಕೆ ಅಥವಾ ಅಲ್ಲಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಈ PDF ಅಲ್ಲಿ ಲಿಂಕ್ ನೋಡಿ, ಇಲ್ಲಿ ನನಗೆ ನನ್ನ ಹತ್ರ ಒಂದು 25 ವಿಡಿಯೋಸ್ಗಳಿತ್ತು. ಆ ವಿಡಿಯೋಸ್ಗಳನ್ನ ಇಲ್ಲಿ ಬಟನ್ ಕೊಟ್ಟು ನಾನು ಇಲ್ಲಿ ಕೊಟ್ಟಿದ್ದೇನೆ. ಇದಕ್ಕೆ ಲಿಂಕ್ ಹೈಪರ್ ಲಿಂಕ್ ಕೊಟ್ಟಿದ್ದೇನೆ. ಒಂದು ಹೈಪರ್ ಲಿಂಕ್ ಅನ್ನ ಓಪನ್ ಮಾಡಿದ ಕೂಡಲೇ ಅದಕ್ಕೆ ಸಂಬಂಧಿಸಿದಂತಹ ಲಿಂಕ್ಗಳು ಓಪನ್ ಆಗ್ತವೆ. ಓಪನ್ ಆದ ಕೂಡಲೇ ಆ ವಿಡಿಯೋ ಪ್ಲೇ ಆಗುತ್ತೆ. ಇಲ್ಲಿ ನಮ್ದು ವಿಡಿಯೋ ರೆಕಾರ್ಡಿಂಗ್ ಎಡಿಟಿಂಗ್ ಒಂದು ಆಪ್ ಓಪನ್ ಇರೋದ್ರಿಂದ ಸ್ವಲ್ಪ ಸಮಯ ತಗೊಳುತ್ತೆ ಓಪನ್ ಆಗಲಿಕ್ಕೆ, ಏಕೆಂದ್ರೆ ಅದು ಸ್ವಲ್ಪ ಹೆವಿ ಆಗಿರ್ತದೆ. ಸೊ ಇಲ್ದಿದ್ರೆ ನಮ್ಗೆ ಕೂಡಲೇ ಅದು ಓಪನ್ ಆಗುತ್ತೆ. ಇಲ್ಲಿ ಒಂದು ಗಣಿತ ನಮಗೆ ಸುಲಲಿತ ಅನ್ನೋ ಒಂದು TV9 ರಿಪೋರ್ಟ್ ಅನ್ನ ಇಲ್ಲಿ ಈ ವಿಡಿಯೋ ಮೂಲಕ ನಾನು ಅಪ್ಲೋಡ್ ಮಾಡಿದ್ದೇನೆ. ಅದು ಓಪನ್ ಆಗಲಿಕ್ಕೆ ಸಮಯ ತಗೊಳ್ತಾ ಇದೆ. ಅದನ್ನ ನಾನೀಗ ತೆಗಿತೇನೆ. ಯಾಕೆಂದ್ರೆ ವಿಡಿಯೋ ಅದು ಲೆಂತಿ ಆಗುತ್ತೆ, ಅದಕ್ಕೆ ವೆಯ್ಟ್ ಮಾಡಿದರೆ. ಆ ನಂತರ ನೇಷನ್ ಬಿಲ್ಡಿಂಗ್ ಅಂಡ್ ನ್ಯಾಷನಲ್ ಇಂಟಗ್ರೇಷನ್ ಅಂತೇಳಿ ಇನ್ನೊಂದು ಆಪ್ಷನ್ ಅಲ್ಲಿದೆ. 3 ಪಾಯಿಂಟ್ಸ್ ಅಲ್ಲಿ ಒಂದಿದೆ. ಅಲ್ಲಿ ನೀವು ಏನ್ ಮಾಡಬಹುದು ನೋಡಿ, ಪ್ರಮೋಷನ್ ಆಫ್ ನೇಷನ್ ಬಿಲ್ಡಿಂಗ್ ಅಂಡ್ ನ್ಯಾಷನಲ್ ಇಂಟಗ್ರೇಷನ್ ಅಂತ. ಈ ತರ ನಾನು ಏನು ಕಾರ್ಯಕ್ರಮ ಮಾಡಿದ್ದೀನಿ ಅದರ 14 ಪೇಜ್ಗಳ PDF ಅನ್ನ ತಯಾರು ಮಾಡಿದ್ದೇನೆ, ವಿತ್ ಫೋಟೋ ವಿತ್ ಕ್ಯಾಪ್ಷನ್. ಒಂದೊಂದಕ್ಕೆ ಕ್ಯಾಪ್ಷನ್ ಮತ್ತೊಂದು 2-3 ಲೈನ್ ಅನ್ನ ಬರೀತೀನಿ, ಮತ್ತೆ ಎಲ್ಲ ಫೋಟೋಗಳನ್ನ ಅಪ್ಲೋಡ್ ಮಾಡಿ 14 ಪೇಜ್ ಇದೆ. ಅದನ್ನ ಒಂದು PDF ಮಾಡಿ ಆ PDF ಅನ್ನೆಕ್ಸರ್ ಅಲ್ಲಿ ಆ PDF ಅನ್ನ ಅಲ್ಲಿ ಆ ಒಂದು ಏರಿಯಲ್ಲಿ ಏನು ನಮಗೆ ಅಪ್ಲೋಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ PDF ಅನ್ನ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಮೊಬಿಲೈಸೇಷನ್ ಆಫ್ ಸೊಸೈಟಿ ಅಂದ್ರೆ ನಾವು ಸಾಮಾಜಿಕವಾಗಿ ಜನರಿಂದ ದಾನಿಗಳಿಂದ ಏನು ಕಲೆಕ್ಟ್ ಮಾಡಿ ನಮ್ಮ ಶಾಲೆಗೆ ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟಿಗೆ ನಾವು ಏನ್ ಮಾಡಿದ್ದೀವಿ ಅನ್ನೋದನ್ನ ಒಂದು ಒಳ್ಳೆ ಕ್ಯಾಪ್ಷನ್ ಅನ್ನ ಕೊಟ್ಟು ಅದನ್ನ ನಾನು ಏನೆಲ್ಲ ನಾವು ಪಡ್ಕೊಂಡಿದ್ದೇನೆ ಈ ಶಾಲೆಗಾಗಿ ಇಂಪ್ರೂವ್ಮೆಂಟಿಗಾಗಿ ಅಂತ ಹೇಳ್ಕೊಂಡು ಇದನ್ನ ಇಲ್ಲಿ ಕೋಟ್ ಮಾಡಿದ್ದೀನಿ, ಎಲ್ಲ ಹಾಕೊಂಡು ಹೋಗಿದ್ದೀನಿ. ಇಂತಹ
ಟೋಟಲ್ ಅನೇಕ ಪೇಜ್ಗಳಿವೆ ಇದರಲ್ಲಿ. ಇಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ನಾನು ಪ್ರತಿಯೊಂದಕ್ಕೂ ಒಂದು ಹೈಪರ್ ಲಿಂಕ್ ಕೊಟ್ಟಿದ್ದೇನೆ. ಅದು ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ಆ ಒಂದು ಪೇಜಿಗೆ ಅದು ಹೋಗುತ್ತೆ. ಇಲ್ಲಿ ಸ್ಕ್ರೋಲ್ ಮಾಡಬಹುದು, ಮತ್ತೆ ಅದಕ್ಕೆ ಸಂಬಂಧಿಸಿದ ಫೋಟೋಗಳಿರ್ಬೋದು, ಆ ನಂತರ ಪೇಪರ್ ರಿಪೋರ್ಟ್ಸ್ಗಳಿರ್ಬೋದು, ಇದನ್ನ ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಆದ ಕಾರಣ ನೀವು ಗಮನಿಸಬೇಕಾದ್ದು, ನೀವು ಏನು ನಿಮ್ಮ ಅಪ್ಲೋಡ್ ಮಾಡುವಂಥ PDF-ಗಳಿವೆ ಅದನ್ನು ಮೊದಲೇ ನೀವು ರೆಡಿ ಮಾಡಿ ಇಟ್ಕೊಂಡು ಆ ನಂತರ ನಮ್ಮ ವೆಬ್ಸೈಟಲ್ಲಿ ಏನು ನಾವು ಅಪ್ಲಿಕೇಶನ್ ಹಾಕ್ತೀವಿ ಅಲ್ಲಿಗೆ ನಾವು ಹೋಗಬೇಕು. ಅಲ್ಲಿ ಹೋದಾಗ ನಾನು ಈಗಾಗಲೇ ನಿಮಗೆ ತಿಳಿಸಿದಾಗೆ ಈ ವಿಷಯಗಳ ಬಗ್ಗೆ ಗಮನ ಇಟ್ಟು ನೀವು ಮುಂದಕ್ಕೆ ಹೋದಾಗ ಇಲ್ಲಿ ಮೊದಲನ ಪೇಜಲ್ಲಿ ಏನು ಪರ್ಸನಲ್ ಡೀಟೇಲ್ಸ್ ಇರುತ್ತೆ, ಅಲ್ಲಿ ನೀವು ನಿಮಗೆ ಸಂಬಂಧಿಸಿದ ಪರ್ಸನಲ್ ಮಾಹಿತಿಗಳನ್ನ, ಜೆಂಡರ್ ಇರ್ಬೋದು, ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಗೆ ಓದಿದ್ರೆ ಅರ್ಥ ಆಗುತ್ತೆ. ಅವುಗಳನ್ನ ಎಲ್ಲವೂ ಮ್ಯಾಂಡೇಟರಿ ಸ್ಟಾರ್ ಮಾರ್ಕ್ ಅನ್ನು ಹಾಕಿದ್ದಾರೆ, ನೀವು ಫಿಲ್ಅಪ್ ಮಾಡಬೇಕು. ಹಾಗೂ ಫೋಟೋವನ್ನ ಅಪ್ಲೋಡ್ ಮಾಡಬೇಕು. ಫೋಟೋ ಹೇಗೆ ಅಪ್ಲೋಡ್ ಮಾಡುವುದು ಅಂತ ಅಲ್ಲಿ ನಿಮ್ಗೆ ಹೇಳಿದ್ದಾರೆ, ಎಷ್ಟು KB ಇರಬೇಕು ಮತ್ತೆ ಯಾವ ಫಾರ್ಮೆಟ್ ಅಲ್ಲಿ ಇರಬೇಕು ಅಂತ. ಆ ನಂತರ ಅಲ್ಲೇ ನೀವು ಬಯೋಗ್ರಫಿಯನ್ನ ಹಾಕ್ಬೇಕು, ನೆನಪಿಟ್ಕೋಬೇಕು. ಇಲ್ಲಿ ನೀವು ಸ್ಟಾರ್ ಮಾರ್ಕ್ಸ್ ನೋಡಿ, ನಿಮ್ಮ ಅಚೀವ್ಮೆಂಟ್ಗೆ ಸಂಬಂಧಿಸಿದ ಉತ್ತಮವಾದ ಅಂಶಗಳೇನಿವೆ ಅದನ್ನು 5,000 ಕ್ಯಾರೆಕ್ಟರ್ಸ್ಗಳಿಗಿಂತ ಮೀರದಂತೆ ನೀವು ಇಲ್ಲಿ ಅದನ್ನ ಬರೀಬೇಕು, ಟೈಪ್ ಹೊಡಿಬೇಕು. ಅದನ್ನ ನೆನಪಿಟ್ಕೊಳ್ಬೇಕು. ಇಂಗ್ಲಿಷ್ ಆರ್ ಹಿಂದಿ ಎರಡರಲ್ಲಿ ಮಾತ್ರ ಟೈಪ್ ಮಾಡ್ಲಿಕ್ಕೆ ಆಗತ್ತೆ. ಆನಂತರ ದಿವ್ಯಾಂಗ ಚೇತನ ಆದ್ರೆ ಇಲ್ಲಿ ನೀವು ಅದನ್ನ ಎಸ್ ಹಾಕಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬಹುದು. ಆನಂತರ ನಿಮ್ಮ ಬಯೋಗ್ರಫಿಗೆ ಸಂಬಂಧಪಟ್ಟ ಏನಾದರೂ ಡಾಕ್ಯುಮೆಂಟ್ಸ್ ಇದ್ರೆ, ಅದನ್ನ ಫೋಟೋ ಅಂತದ್ದೇನಾದ್ರೂ ಇದ್ರೆ ಅದನ್ನ ಇಲ್ಲಿ PDF ಆಗಿ ಕನ್ವರ್ಟ್ ಮಾಡಿ ಅಪ್ಲೋಡ್ ಮಾಡಬಹುದು. ಅಲ್ಲಿಂದ ನಮ್ಗೆ ಹೋಗ್ಬೇಕಾಗಿರೋದು ಸ್ಕೂಲ್ ಡೀಟೇಲ್ಸ್ಗೆ. ಸ್ಕೂಲ್ ಡೀಟೇಲ್ಸ್ ಅಂದ್ರೆ ನಿಮ್ಮ ಶಾಲೆಯ ಮಾಹಿತಿಯನ್ನ ನಿಮ್ಗೆ ಇದನ್ನ ನೋಡಿದ ಕೂಡ ಅರ್ಥ ಆಗ್ತದೆ. ಎಲ್ಲೆಲ್ಲ ಸ್ಟಾರ್ ಮಾರ್ಕ್ಸ್, ಹೆಚ್ಚು ಕಮ್ಮಿ ಎಲ್ಲ ಕಡೆ ಸ್ಟಾರ್ ಮಾರ್ಕ್ಸ್ ಇದೆ, ಅದನ್ನ ನಿಧಾನವಾಗಿ ನೀವು ಭರ್ತಿ ಮಾಡಬೇಕು. ಭರ್ತಿ ಮಾಡಿ ಆದ್ಮೇಲೆ ನೆಕ್ಸ್ಟ್ ಪೇಜ್ ಅಲ್ಲಿ ಬರುತ್ತೆ ಅದೇ ಸರ್ವಿಸ್ ರೆಕಾರ್ಡ್ಸ್. ಸರ್ವಿಸ್ ರೆಕಾರ್ಡ್ಸ್ ಅಲ್ಲಿ ನಿಮ್ಮ ಸರ್ವಿಸ್ ಬಗ್ಗೆ ಕೇಳಿದ್ದಾರೆ, ನೀವು ಜಾಯಿನ್ ಆದ ಡೇಟ್ ಇರ್ಬೋದು. ಇಲ್ಲಿ ಡೇಟ್ ಆಫ್ ಸೂಪರ್ ಅನ್ಯುವೇಷನ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ನೀವು ರಿಟೈರ್ಡ್ ಆಗುವ ಡೇಟ್. ಆಲ್ರೆಡಿ ರಿಟೈರ್ಡ್ ಆಗಿದ್ರೆ ನಿಮ್ಮನ್ನ ಎಕ್ಸ್ಟೆನ್ಷನ್ ಏನೋ ಸರ್ಕಾರ ಕೊಟ್ಟಿದ್ರೆ ಅದರ ಬಗ್ಗೆ ಬರೆದು ಒಂದು ಫೈಲ್ ಅನ್ನ ಅಪ್ಲೋಡ್ ಮಾಡಬಹುದು. ಮತ್ತೆ ಎಲ್ಲ ಅಪ್ಲೋಡ್ ಮಾಡ್ಲಿಕ್ಕೆ ಆಪ್ಷನ್ ಇದೆ. 5 MB-ಗಿಂತ ಒಳಗಡೆ PDF ಅಲ್ಲಿ ಇರಬೇಕು. ನಂತರ ನಿಮ್ಮ ಸ್ಕೂಲ್ ಸರ್ವಿಸ್ ರೆಕಾರ್ಡ್, ಸರ್ವಿಸ್ ರೆಕಾರ್ಡ್ ಕೇಳಿದರೆ ಯಾವ ಸಬ್ಜೆಕ್ಟ್ ನೀವು ಥಾಟ್ ಮಾಡ್ತಾ ಇದ್ದೀರಿ, ಆ ಸಬ್ಜೆಕ್ಟ್ ಇಲ್ಲಿ ಯಾವುದು. ಈ ಒಂದು ಸ್ಕ್ರೋಲ್ ಮಾಡಿದಾಗ ನಿಮಗೆ ನೀವು ಬೋಧಿಸುವ ಸಬ್ಜೆಕ್ಟ್ ಇದರಲ್ಲಿ ಇಲ್ಲ ಅಂದ್ರೆ ಇಲ್ಲೊಂದು ಖಾಲಿ ಸಬ್ಜೆಕ್ಟ್ ಥಾಟ್ ನಾಟ್ ಮೆನ್ಷನ್ ಇನ್ ದ ಲೀಸ್ಟ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ನೀವು ಅದನ್ನ ಹಾಕ್ಬೋದು. ಉಳಿದಂತೆ ನಿಮಗೆ ಓದಿದಾಗ ಅದು ಅರ್ಥ ಆಗುತ್ತೆ. ಮುಂದಿನ ಅಂಶ ಆಬ್ಜೆಕ್ಟಿವ್ ಕ್ರೈಟೀರಿಯಾ. ಈಗ ಮುಖ್ಯವಾಗಿ ನೀವು ಇಲ್ಲಿಗೆ ಎಂಟರ್ ಆಗ್ತಾ ಇದ್ದೀರಿ, ನಿಮ್ಮ ಸಾಧನೆಗಳನ್ನ ಹೇಳುವಂತ ಒಂದು ಭಾಗ ಇದು. ಇದರಲ್ಲಿ 10 ಮಾರ್ಕ್ಸ್ ಇದೆ, 7 ಪಾಯಿಂಟ್ಸ್ ಅಂತ ನಾನು ಹೇಳಿದ್ದೀನಿ. ಇದನ್ನು ನಿಮ್ಗೆ ಓದಿದಾಗ ಅರ್ಥ ಆಗ್ತದೆ. ಒಂದು ಪಾಯಿಂಟ್ಸ್ ಬಗ್ಗೆ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಆಬ್ಜೆಕ್ಟಿವ್ ಕ್ರೈಟೀರಿಯಾ ಪಬ್ಲಿಕೇಶನ್ ಅಂತ ಕೇಳಿದ್ದಾರೆ. ಏನು ರಿಸರ್ಚ್ ಪೇಪರ್ ಇರ್ಬೋದು, ನ್ಯಾಷನಲ್, ಇಂಟರ್ನ್ಯಾಷನಲ್ ಅಂತ ಏನಾದ್ರು ನೀವು ಪಬ್ಲಿಷ್ ಮಾಡಿದ್ರೆ ನೋಡಿ, ಇಂಟರ್ನ್ಯಾಷನಲ್ ಲೆವೆಲ್, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಅಂತ ಇದೆ. ಇಲ್ಲಿ ನೀವು ಹಾಕಬಹುದು. ಹಾಕಿ ಆದ ಮೇಲೆ ಅದ್ರ ಬಗ್ಗೆ ನಿಮ್ಗೆ ಏನು ಬರೀಬೇಕು ಅಂತ ಅನ್ನಿಸುತ್ತೆ ಅದನ್ನ ಇಂಪ್ರೆಷನ್ ಕೊಡುವಾಗೆ ನೀವು ಇಲ್ಲಿ ಬರೀರಿ. ಆಮೇಲೆ ನಿಮಗೆ ಅದಕ್ಕೆ ಸಂಬಂಧಿಸಿದ ಏನಾದರೂ ವಿಡಿಯೋಸ್ ಇದ್ರೆ ಅದನ್ನ ಇಲ್ಲಿ ಅದರ ಲಿಂಕ್ ಅನ್ನು ಅಪ್ಲೋಡ್ ಮಾಡಿ. ಆನಂತರ PDF-ಗೆ ನಾನು ಆಗಲೇ ಹೇಳಿದಾಗೆ ನೀವು ಆಲ್ರೆಡಿ PDF ಮಾಡಿ ಇಟ್ಟುಕೊಂಡಿದ್ರೆ ಆ ಫೈಲ್ ಅನ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಆದ್ರೆ ಒಂದು ನೆನಪಿಟ್ಟುಕೊಳ್ಳಿ, ಯಾವುದೇ PDF ಅಥವಾ ಯಾವುದೇ ಯೂಟ್ಯೂಬ್ ಹೊರತಾದ ವಿಡಿಯೋಸ್ ಏನಾದ್ರೂ ನೀವು ಇಲ್ಲಿ ಅಪ್ಲೋಡ್ ಮಾಡೋದಿದ್ರೆ ಅದನ್ನ ನಿಮ್ಮ ಡ್ರೈವಿಗೆ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕು. ಆ ಡ್ರೈವಿನಿಂದ ಲಿಂಕ್ ಅನ್ನ ಇಲ್ಲಿಗೆ ಅಪ್ಲೋಡ್ ಮಾಡಬೇಕು. ಬೇರೆ ಎಲ್ಲೂ ಅದನ್ನ ಮೂವ್ ಮಾಡಬೇಡಿ. ಈ ಒಂದು ಪ್ರೊಸೀಜರ್ ಮುಗಿಯುವವರೆಗೆ ಬೇರೆ ಎಲ್ಲೂ ಅದನ್ನ ಮೂವ್ ಮಾಡ್ಲಿಕ್ಕೆ ಹೋಗಬೇಡಿ. ಇದೇ ರೀತಿ ಇದು ಒಂದು ಪಾಯಿಂಟ್ಸ್ ಅನ್ನ, ಇಲ್ಲಿ 7 ಪಾಯಿಂಟ್ಸ್ ಇದೆ ಅಂತ ಹೇಳಿದ್ದೇನೆ. ಅದೇ ರೀತಿ ನೀವು ಭರ್ತಿ ಮಾಡ್ತಾ ಹೋಗಿ. 2ನೇ ಪಾಯಿಂಟ್ಸ್ ಇದು ನಿಮ್ಮ ರಿಸಲ್ಟ್ ಬಗ್ಗೆ ಹಾಕ್ಬಹುದು. SLC ಇಲ್ಲಿ ನೋಡಿ, SLC ರಿಸಲ್ಟ್ ಇದ್ರೆ ಅದರ ಬಗ್ಗೆ ಕಂಪ್ಯಾರಿಸನ್ ಹಾಕಬಹುದು. ಮತ್ತೆ ಅದಕ್ಕೆ ಸಂಬಂಧಿಸಿದ ಗ್ರಾಫ್ ಏನಾದ್ರೂ ಇದ್ರೆ ಅದನ್ನ ಗ್ರಾಫ್ ತರ ಮಾಡಿ, ಬಾರ್ ಗ್ರಾಫ್ ಅಲ್ಲೆಲ್ಲ ನಿಮ್ಮ ರಿಸಲ್ಟ್, ಸಬ್ಜೆಕ್ಟ್ ರಿಸಲ್ಟ್ ಮತ್ತು ಸ್ಕೂಲ್ ರಿಸಲ್ಟ್ ಅನ್ನ ಕಂಪ್ಯಾರಿಸನ್ ಕೊಟ್ಟು ನೀವು ಏನು ಅಚೀವ್ಮೆಂಟ್ ಮಾಡಿದ್ರೆ, ನೀವು ಯಾಕೆ ಬೆಟರ್ ಅನ್ನೋದನ್ನ ಇಲ್ಲಿ ತೋರಿಸಬಹುದು. ಆಮೇಲೆ 3ನೇ ಅಂಶ ಅದನ್ನು ನೋಡಿ, ಟೀಚರ್ಸ್ ಅಟೆಂಡಿಂಗ್ ಸ್ಕೂಲ್ ರೆಗ್ಯುಲರ್ಲಿ ಅಂತ. ಅಂದ್ರೆ ನೀವು ಶಾಲೆಗೆ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತೀನಿ ಅಂತ ನಿಮ್ಮ ಹೆಡ್ ಮಾಸ್ಟರ್ ಇಂದ ಅಥವಾ ಮುಖ್ಯಸ್ಥರಿಂದ ನೀವು ಪಡೆದಂತಹ ಒಂದು ಪ್ರಮಾಣ ಪತ್ರವನ್ನ ಇಲ್ಲಿ ಅಪ್ಲೋಡ್ ಮಾಡಿ. ಮತ್ತೆ ನೀವು 4 ವಾಕ್ಯಗಳನ್ನ ಸ್ವಲ್ಪ ಇಲ್ಲಿ ಬರೆಯಿರಿ. ಆ ನಂತರ ನಿಮ್ಗೆ ಇನ್ ಸರ್ವಿಸ್ ಟ್ರೈನಿಂಗ್ ಏನಾದರೂ ನೀವು ಅಟೆಂಡ್ ಆಗಿದ್ರೆ, ನೀವು ಮಿಸ್ ಮಾಡದೆ ಅಟೆಂಡ್ ಆಗಿದ್ದ ಬಗ್ಗೆ ನಿಮ್ಮ ಮುಖ್ಯಸ್ಥರು ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ, ಸರ್ಟಿಫೈ ಮಾಡಬೇಕು, ಅಟೆಸ್ಟ್ ಮಾಡಬೇಕು. ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಮತ್ತೆ ಬರೀಬೇಕು. ಆಮೇಲೆ ನೀವು ಎನ್ರೋಲ್ಮೆಂಟ್ ಇನ್ಕ್ರೀಸ್ ಮಾಡಲಿಕ್ಕೆ ಮತ್ತೆ ಡ್ರಾಪ್ ಔಟ್ಸ್
ರೆಡ್ಯೂಸ್ ಮಾಡಲಿಕ್ಕೆ ಏನೆಲ್ಲ ನೀವು ಮಾಡಿದ್ದೀರಿ, ಮಕ್ಕಳ ಮನೆ ಭೇಟಿ ಕೊಟ್ಟಿರ್ಬೋದು, ಸ್ಪೆಷಲ್ ಆದಂತಹ ಏನಾದರೂ ಪ್ರೋತ್ಸಾಹ ಧನವನ್ನ ಕೊಟ್ಟು ಮಕ್ಕಳನ್ನ ಶಾಲೆಗೆ ಬರುವ ಹಾಗೆ ಮಾಡಿರಬಹುದು. ಇವೆಲ್ಲವನ್ನ ನೀವು ಇಲ್ಲಿ ಬರಿಬಹುದು ಮತ್ತು ಅದಕ್ಕೆ ಸಂಬಂಧಿಸಿದ PDF ಅನ್ನ ಫೋಟೋ ಸಹಿತ ಅಪ್ಲೋಡ್ ಮಾಡಬಹುದು. ಆಮೇಲೆ ಸ್ವಯಂ ಮತ್ತು ಮಾರ್ಕ್ಸ್, ಇದು ಇಂಪಾರ್ಟೆಂಟ್. ನೀವು ಆನ್ಲೈನಲ್ಲಿ ನೀವು ಅದಕ್ಕೆ ಒಂದು ಕೋರ್ಸ್ ಇರುತ್ತೆ, NCERT ಅವರದ್ದು 3 ತಿಂಗಳದ್ದು, 6 ತಿಂಗಳು, ಯಾವ ಕೋರ್ಸ್, ಯಾವ ಅನುಕೂಲವಾದ ಕೋರ್ಸ್ ಅದಕ್ಕೆ ನೀವು ಎಂಟ್ರಿ ಆಗಿ ಎನ್ರೋಲ್ ಆಗಿ ನೀವು ಆ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಸರ್ಟಿಫಿಕೇಟ್ ಬರ್ತದೆ. ಆ ರೀತಿ ಸರ್ಟಿಫಿಕೇಟ್ಸ್ ಇದ್ರೆ ಅದನ್ನ ಇಲ್ಲಿ ಅಪ್ಲೋಡ್ ಮಾಡಬಹುದು, ಮತ್ತೆ ರಿಮಾರ್ಕ್ಸ್ ಅಲ್ಲಿ ಅದನ್ನ ಬರೀಬಹುದು. ಒಂದು ವೇಳೆ ಆಗದೇ ಇದ್ದಿದ್ರೆ ಇಷ್ಟವರೆಗೆ ನೀವು ಆಲ್ರೆಡಿ ಈಗ ಎನ್ರೋಲ್ ಮಾಡಬಹುದು, ನೀವು ಈಗಲೂ ಕೂಡ ಎನ್ರೋಲ್ ಮಾಡಬಹುದು. ಅನಂತರ 7ನೇ ಪಾಯಿಂಟ್ಸ್, ಮತ್ತೆ ಇದರಲ್ಲಿ ಕೊನೆಯ ಅಂಶ ಏನು ಅಂತಂದ್ರೆ, ನೀವು ಈ ಕಂಟೆಂಟ್ ಟೆಕ್ಸ್ಟ್ ಬುಕ್ಸ್ ಮತ್ತು ಟೀಚರ್ಸ್ ಹ್ಯಾಂಡ್ ಬುಕ್ಸ್ SCERT ಗೆ ಮತ್ತೆ NCERT ಗೆ ಏನಾದ್ರು ಬರ್ದಿದ್ರೆ ಇಲ್ಲಿ ನೀವು ಎಂಟ್ರಿ ಮಾಡಬಹುದು, ಸಂಖ್ಯೆಗಳನ್ನು ಎಂಟ್ರಿ ಮಾಡಬಹುದು, ಬರೀಬಹುದು. ಮತ್ತೆ ಎಲ್ಲ ನಿಮ್ಮ ಮೊದಲು ಹೇಳಿದಾಗೆ PDF ಮತ್ತು URL ಅನ್ನ ವಿಡಿಯೋ ಕೊಡ್ಬೋದು. ಇಲ್ಲಿ ಒಂದು ವೇಳೆ ನೀವು ಏನು ಇಲ್ಲಿ ಬರ್ದಿಲ್ಲ ಅಂತಂದ್ರೆ, ನೀವು ಯಾವ್ದಾದ್ರು ಬುಕ್ಸ್ ಗಳನ್ನ ಏನಾದ್ರು ಬರ್ದಿದ್ರೆ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಅದರಲ್ಲಿ ರಿಮಾರ್ಕ್ಸ್ ಅಲ್ಲಿ ಅದನ್ನ ಬರೀರಿ, ಖಾಲಿ ಬಿಡುವುದಕ್ಕಿಂತ ಅದು ಉತ್ತಮ. ಮುಂದಿನ ಅಂಶ 2ನೇದು ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ಕ್ರೈಟೀರಿಯಾ ಅಂತ. ಫಿಲ್ಅಪ್ ಮಾಡುವ ಕ್ರಮ ಎಲ್ಲ ಒಂದೇ ರೀತಿ ಇರುತ್ತೆ. ಅಲ್ಲಿ ಅಪ್ಲೋಡ್ ಮಾಡಬೇಕು, ವಿಡಿಯೋ URL ಅನ್ನು ಕೊಡಬೇಕು, ಸ್ಟಾರ್ ಮಾರ್ಕ್ಸ್ ಕಂಪಲ್ಸರಿಯಾಗಿ ನೀವು ಭರ್ತಿ ಮಾಡಬೇಕು. ಇದನ್ನು ನಾನು ವಿವರವಾಗಿ ಹೇಳೋದಿಲ್ಲ, ನಿಮಗೆ ನೋಡಿದ್ರೆ ಅರ್ಥ ಆಗುತ್ತೆ. ಯೂಸ್ ಆಫ್ ಟೆಕ್ನಾಲಜಿ, ಇನ್ನೋವೇಟಿವ್ ಪೆಡಾಲಜಿ ಅಂಡ್ ಜಾಯ್ಫುಲ್ ಲರ್ನಿಂಗ್ ಒಂದು ಅಂಶ A ಆಗಿರ್ತದೆ. ಅನಂತರ ಇದಲ್ಲೇ B ಇರುತ್ತೆ. B ಅಲ್ಲಿ ಜಾಯ್ಫುಲ್ ಲರ್ನಿಂಗ್ ಬಗ್ಗೆ ಮತ್ತೆ ಕ್ರಿಯೇಟಿವ್ ಮೆಥಡ್ಸ್ ಬಗ್ಗೆ ಇದನ್ನು ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. B ಇದೆ. ಆಮೇಲೆ C ಅಲ್ಲಿ ಡೆವಲಪ್ಮೆಂಟ್ ಅಂಡ್ ಯೂಸ್ ಆಫ್ ಅಪ್ರೋಪ್ರಿಯೇಟ್ ಪೆಡಾಲಜಿ, ಅಂದ್ರೆ ವಿಶೇಷವಾದ ಮೆಥಡಾಲಜಿಯನ್ನೆಲ್ಲ ನೀವು ಯಾವುದೆಲ್ಲ ಯೂಸ್ ಮಾಡಿದಿರಿ, ನೀವು ಯಾಕೆ ಬೆಸ್ಟ್ ಟೀಚರ್ ಅನ್ನೋದನ್ನ ಇಲ್ಲಿ ವಿವರಿಸಬಹುದು. ಆ ನಂತರ 4ನೇ ಅಂಶ, ಕೊನೆಯ ಅಂಶ E ಇದರಲ್ಲಿ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇನ್ ದ ಪ್ರೋಸೆಸ್ ಆಫ್ ಇಂಪ್ರೂವಿಂಗ್ ಟೀಚಿಂಗ್ ಪ್ರಾಕ್ಟೀಸಸ್ ಇನ್ ಕ್ಲಾಸ್ ರೂಮ್ ಟು ಕ್ರಿಯೇಟ್ ಅನ್ ಎನ್ವಿರಾನ್ಮೆಂಟ್ ಕಂಡಸಿವ್ ಟು ಲರ್ನಿಂಗ್. ಇದನ್ನು ಓದಿ ಇದಕ್ಕೆ ಸಂಬಂಧಪಟ್ಟ ಯಾವುದೇ ಮಾಹಿತಿ ನಿಮ್ಮ ಹತ್ರ ಇದ್ದು ಇದನ್ನು ಅಪ್ಲೋಡ್ ಮಾಡಿ. ಆಲ್ರೆಡಿ ನೀವು PDF ಅಲ್ಲಿ ಅದನ್ನು ಹಾಕಿರ್ತೀವಿ. 2ನೇ ಅಂಶ ಲರ್ನಿಂಗ್ ಮೆಟೀರಿಯಲ್ಸ್ ಅಂಡ್ ಮೆಂಟರ್ಶಿಪ್. ಈ ಮೆಂಟರ್ಸ್ ಇದರಲ್ಲಿ ನೀವು ಏನು ಲೋ ಕಾಸ್ಟ್ ಟೀಚಿಂಗ್ ಏಡ್ಸ್ ಅನ್ನ ತಯಾರು ಮಾಡಿದ್ದೀರಿ, ಮತ್ತೆ ನಿಮ್ಮ ಮಾಡೆಲ್ಸ್ ಗಳನ್ನ ಬೇರೆ ಬೇರೆ ಏನು ವರ್ಕ್ ಮಾಡಿದ್ದೀರಿ ನಿಮ್ಮ ಟೀಚಿಂಗ್ಗೆ ಪೂರಕವಾಗಿ ಸಪ್ಲಿಮೆಂಟ್ ಆಗಿ ಅದನ್ನ ಇಲ್ಲಿ ನೀವು ಎಕ್ಸಿಬಿಟ್ ಮಾಡಿ, ಮತ್ತೆ PDF ಅಲ್ಲಿ ಒಳ್ಳೆಯ ಒಂದು PDF ಫಾರ್ಮೆಟ್ ಮಾಡಿ ಅದರಲ್ಲಿ ಫೋಟೋಗಳನ್ನ ಹಾಕಿ ನಾನು ಹೇಳಿದಾಗೆ ಇಲ್ಲಿ ಅಪ್ಲೋಡ್ ಮಾಡಿ ಇಂಪ್ರೆಸ್ ಆಗುವಾಗೆ ಒಂದು ಕೆಲವು ವಾಕ್ಯಗಳನ್ನ ಬರೆಯಿರಿ. ಮತ್ತೆ ಸಂಬಂಧಿಸಿದ ವಿಡಿಯೋಸ್ ಏನಾದರೂ ಇದ್ರೆ ಅಲ್ಲಿ ಲಿಂಕ್ ಕೊಡಿ. ಅದೇ ರೀತಿ B ಅಲ್ಲಿ ಏನಿದೆ ನೀವು ನೋಡ್ಕೊಂಡು ಅದನ್ನ ಫಿಲ್ಅಪ್ ಮಾಡಿ. ಹಾಗೆ C ಇದೆ, ಆಮೇಲೆ ಅದರಲ್ಲಿ D ಇದೆ ಮತ್ತು ಇಷ್ಟು ಅಂಶಗಳಿವೆ. ಎಲ್ಲವನ್ನು ನೀವು ಓದ್ಕೊಂಡಾಗ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, E ಅಲ್ಲಿ ಆರ್ಗನೈಸೇಷನ್ ಆಫ್ ಎಕ್ಸ್ಟ್ರಾ ಅಂಡ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅನ್ನ. ನಿಮ್ಮ ಪಾಠ ಮಾತ್ರ ಮುಖ್ಯ ಅಲ್ಲ, ಒಂದು ಸ್ಕೂಲಿನ ಡೆವಲಪ್ಮೆಂಟ್ಗೆ, ಮಕ್ಕಳ ಆಲ್ರೌಂಡ್ ಡೆವಲಪ್ಮೆಂಟ್ಗೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ಶಾಲೆಯಲ್ಲಿ ಕಂಡಕ್ಟ್ ಮಾಡಲಿಕ್ಕೆ ನೀವು ಯಾವೆಲ್ಲ ಪ್ರಯತ್ನ ಪಟ್ಟಿದ್ದೀರಿ, ನಿಮ್ಮ ನೇತೃತ್ವ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ವಿವರವಾಗಿ ಇಲ್ಲಿ ಬರೀರಿ. ಹಾಗೂ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಲಿಂಕ್ ಹಾಗೂ PDF ನಲ್ಲಿ ಫೋಟೋ ಅಥವಾ ಕ್ಯಾಪ್ಷನ್ ಹಾಕಿ ಫೋಟೋ ಹಾಕಿ ಇಲ್ಲಿ ಅಪ್ಲೋಡ್ ಮಾಡಿ. 3ನೇ ಅಂಶ ಗವರ್ನೆನ್ಸ್ ಅಂಡ್ ಎಂಗೇಜ್ಮೆಂಟ್ ಆಫ್ ಕಮ್ಯುನಿಟಿ ಅಂತ. ಅಂದ್ರೆ ಈ ಒಂದು ಸಂಸ್ಥೆಯನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ನೀವು ನಿಮ್ಮ ಹೆಡ್ ಒಟ್ಟಿಗೆ ಅಥವಾ ನೀವೇ ಹೆಡ್ ಆಗಿದ್ರೆ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತೀರಿ, ಒಂದು ಸ್ಕೂಲಲ್ಲಿ ಆಗುವಂತ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡಲಿಕ್ಕೆ ಯಾವೆಲ್ಲ ಕ್ರಮ ಕೈಗೊಳ್ತೀರಿ, ಎನ್ರೋಲ್ಮೆಂಟ್ ಹೇಗೆ ಇನ್ಕ್ರೀಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರಿ, ಈ ಅಟೆಂಡೆನ್ಸ್ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಏನು ಮಾಡಿದ್ರಿ, ಇವೆಲ್ಲ ವಿವರವಾಗಿ ನೀವು ಇಲ್ಲಿ ಹಾಕ್ಬೋದು. PDF ಅಪ್ಲೋಡ್ ಕೂಡ ಮಾಡಬಹುದು. ಇಲ್ಲಿ 2ನೇ ಅಂಶ ಅಂದ್ರೆ ನೀವು ಕಮ್ಯುನಿಟಿಯಿಂದ ಏನೆಲ್ಲ ಪಡ್ಕೊಂಡಿದ್ದೀರಿ ಶಾಲೆಗೆ. ನಾನು ಅಲ್ಲಿ ಆವಾಗ ನಿಮ್ಗೆ ತೋರಿಸಿದೆ PDF ಅಲ್ಲಿ ಮೊಬಿಲೈಸೇಷನ್ ಆಫ್ ಸೊಸೈಟಿ ಅಂದ್ರೆ ಕಮ್ಯುನಿಟಿ ಅಂತ. ನೀವು ಜನರಿಂದ, ದಾನಿಗಳಿಂದ, CSR ಫಂಡ್ ಇರ್ಬೋದು, ಹಳೆ ವಿದ್ಯಾರ್ಥಿಗಳಿರ್ಬೋದು, ಊರವರಿರ್ಬೋದು, ಇವರಿಂದ ನೀವು ಕಲೆಕ್ಟ್ ಮಾಡಿರ್ತಕ್ಕಂಥ ಅಥವಾ ಕಂಪನಿಗಳಿಂದ ಫಂಡ್ ಅನ್ನ ನಿಮ್ಮ ಶಾಲೆಯ ಡೆವಲಪ್ಮೆಂಟ್ಗೆ ಬಳಸ್ಕೊಂಡು ಯಾವ ರೀತಿ ಸ್ಕೂಲನ್ನ ಇಂಪ್ಲಿಮೆಂಟ್ ಮಾಡಿದ್ರಿ ಅನ್ನೋದನ್ನ ಇಲ್ಲಿ ಹಾಕ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಕೂಡ ಆಗಿರ್ತದೆ. ಆನಂತರ C ಅಲ್ಲಿ ನೀವು ವರ್ಕ್ ಡನ್ ಬೈ ಟೀಚರ್ ಸ್ಪ್ರೆಡ್ಡಿಂಗ್ ಸೋಷಿಯಲ್ ಅವೇರ್ನೆಸ್ ಅಮಾಂಗ್ ಚಿಲ್ಡ್ರನ್ ಅಂತ. ಅಂದ್ರೆ ಸೋಷಿಯಲ್ ಅವೇರ್ನೆಸ್ ಅನ್ನ ನೀವು ಉಂಟು ಮಾಡಲಿಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನ ಶಾಲೆಯಲ್ಲಿ
ಹಾಕೊಂಡಿದ್ದೀರಿ. ಇಲ್ಲಿ ಮುಖ್ಯವಾಗಿ ನೋಡ್ಬೋದು ನೀವು, ನ್ಯೂಟ್ರಿಷನ್ ಇದೆ, ಆಮೇಲೆ ಚೈಲ್ಡ್ ಮ್ಯಾರೇಜ್ ಇರ್ಬೋದು, ಆಮೇಲೆ ಸ್ವಚ್ಛ ಭಾರತ ಇರ್ಬೋದು. ಇವುಗಳನ್ನೆಲ್ಲ ಇಲ್ಲಿ ನೀವು ಓದಿ ಅದಲ್ಲದೆ ಇದರಲ್ಲಿ ಇದ್ದದ್ದು ಮಾತ್ರ ಅಲ್ಲ, ಅದಕ್ಕಿಂತ ಬೇರೆ ಏನಾದರೂ ನೀವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ರು ಕೂಡ ಅದನ್ನ ಇಲ್ಲಿ ಎಕ್ಸ್ಪೋಸ್ ಮಾಡ್ಬೋದು. ಆನಂತರ ಡಿ ಅಲ್ಲಿ ಪ್ರಮೋಷನ್ ಆಫ್ ನೇಷನ್ ಬಿಲ್ಡಿಂಗ್ ಅಂಡ್ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ನಿಮಗೊಂದು PDF ನ ತೋರಿಸಿದ್ದೆ. ಅಂದ್ರೆ ಶಾಲೆಯಲ್ಲಿ ಮಕ್ಕಳಿಗೆ ರಾಷ್ಟ್ರಭಕ್ತಿ ಇರ್ಬೋದು, ರಾಷ್ಟ್ರವನ್ನ ಕಟ್ಟೋ ವಿಷಯದಲ್ಲಿರ್ಬೋದು, ಅಥವಾ ರಾಷ್ಟ್ರ ಪ್ರೇಮದ ಬಗ್ಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ನೀವು ಮಾಡಿ ಮಕ್ಕಳನ್ನ ಮೋಟಿವೇಟ್ ಮಾಡಿದ್ದೀರಿ ಅದರ ಬಗ್ಗೆ ಇಲ್ಲಿ ಬರೆಯುವಂಥದ್ದು ಮತ್ತು ಅಪ್ಲೋಡ್ ಮಾಡುವಂಥದ್ದು. ಅದನ್ನ ನೀವು ಮಾಡಿ ಇಷ್ಟೆಲ್ಲ ಮಾಡಿದಾಗ ಒಂದು ಹಂತಕ್ಕೆ ನಿಮ್ಮ ಎಲ್ಲಾ ವರ್ಕ್ಗಳು ಇಲ್ಲಿ ಅಪ್ಲೋಡ್ ಮಾಡಿದ ಹಾಗೆ ಆಗುತ್ತೆ. ಪ್ರತಿಯೊಂದು ಅಂಶಕ್ಕೂ ಚೆನ್ನಾಗಿ ಕೂಲಂಕುಷವಾಗಿ ಜಡ್ಜಿಗಳು ಅದನ್ನ ನೋಡ್ತಾರೆ, ನೋಡಿ ನಿಮಗೆ ಮಾರ್ಕ್ ಅನ್ನ ಹಾಕ್ತಾರೆ. ಇಲ್ಲಿ ಯಾವುದೇ ಪಾರ್ಶಾಲಿಟಿ ಅಂತೂ ಖಂಡಿತ ಇರೋದಿಲ್ಲ. ನ್ಯಾಯಯುತವಾಗಿ ನಿಮ್ಮನ್ನ ಜಡ್ಜ್ ಮಾಡ್ತಾರೆ, ಅಂಕಗಳನ್ನ ಕೊಡ್ತಾರೆ ಅನ್ನೋದನ್ನ ನಾನು ಹೇಳಬಲ್ಲೆ. ಆನಂತರ ನಿಮಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ನಾನು ನಿಮ್ಗೆ ಹಾಗೆ ಹೇಳಿದೆ. ಅಂದ್ರೆ ನೀವೀಗ ಏನಾದರೂ ಲಿಂಕ್ ಅನ್ನ ಅಪ್ಲೋಡ್ ಮಾಡಲಿಕ್ಕೆ, ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ, ಅಥವಾ ನಿಮಗೆ ಯಾವುದೋ ಒಂದು PDF ಅನ್ನ ಅಪ್ಲೋಡ್ ಮಾಡಲಿಕ್ಕೆ ಆಗಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಿಮ್ಮ ಶಾಲೆಯಲ್ಲಿ ಅಂತಂದ್ರೆ ನೀವೇನು ಮಾಡ್ಬೋದು, ಎಲ್ಲವನ್ನು ನಿಮ್ಮ ಗೂಗಲ್ ಡ್ರೈವ್ಗೆ ಅಪ್ಲೋಡ್ ಮಾಡಿ ಆ ಗೂಗಲ್ ಡ್ರೈವ್ನ ಲಿಂಕ್ ಅನ್ನ ಇಲ್ಲಿ ಕೊಟ್ಟು ನೀವು ರಿಮಾರ್ಕ್ಸ್ ಅಲ್ಲಿ ಕಾರಣಗಳನ್ನ ಬರಿಬಹುದು, ಅಥವಾ ನಿಮಗೆ ಸಂಬಂಧ ಏನು ಬರೀಬೇಕು ಅಂತ ಅನ್ನಿಸಿತು ಅದನ್ನ ಬರಿಬಹುದು. ಇಷ್ಟಾದ್ಮೇಲೆ ಕೆಳಗಡೆ ಪ್ರಿವ್ಯೂ ಅಪ್ಲಿಕೇಶನ್ ಅಂತ ನೀವೇನು ಅಪ್ಲೈ ಮಾಡಿದಿರಿ ಅದನ್ನೆಲ್ಲ ಇಲ್ಲಿ ನೋಡ್ಬೋದು. ಅಲ್ಲಿ ನಿಮ್ ಫೋಟೋ ಬರುತ್ತೆ, ನಿಮ್ಮ ಹೆಸರು ಎಲ್ಲ ನೀವು ಬರೆದದ್ದು ಇಲ್ಲಿ ಕಾಣ್ತದೆ. ಅದಲ್ಲಿ ಏನಾದ್ರು ತಪ್ಪುಗಳು ನಿಮಗೆ ಕಂಡ್ರೆ ನೀವು ಅದನ್ನ ಅಲ್ಲಿಗೆ ಹೋಗಿ ಅದನ್ನ ಸರಿಪಡಿಸಬಹುದು, ಸರಿಪಡಿಸುವ ಅವಕಾಶ ಕೂಡ ಇದೆ. ಆನಂತರ ಎಲ್ಲವೂ ಇಲ್ಲಿ ಬರುತ್ತೆ. ಇಲ್ಲಿ ನೋಡಬಹುದು ನೀವು ರೈಟ್ ಮಾರ್ಕ್ ಇದೆ, ಕ್ರಾಸ್ ಮಾರ್ಕ್ ಇದೆ. ರೈಟ್ ಮಾರ್ಕ್ ಇರುವುದು ನೀವು ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಮಾಡಿದ್ದೀರಿ ಅಂತ, ಕ್ರಾಸ್ ಮಾರ್ಕ್ ಇರುವುದು ನೀವು ಅಪ್ಲೋಡ್ ಮಾಡಿಲ್ಲ ಅಂತ. ಇಲ್ಲಿ ನೋಡಿ ಇದನ್ನ ವ್ಯೂ ಕೊಟ್ಟ ಕೂಡಲೇ ಆ ಸೈಟಿಗೆ ನೀವು ಹೋಗ್ತೀರಿ. ಪರ್ಸನಲ್ ಡೀಟೇಲ್ಸ್ ವ್ಯೂ ಕೊಟ್ಟಾಗ ಅಲ್ಲೇನಾದ್ರೂ ಕರೆಕ್ಷನ್ ಮಾಡಬೇಕಿದ್ರೆ ನೀವು ಮಾಡಿಬಿಡಿ. ಮಾಡಿಬಿಟ್ಟು ಆದ್ಮೇಲೆ ಕೊನೆಗೆ ಏನಿರುತ್ತೆ ಅಂತಂದ್ರೆ ಫೈನಲ್ ಸಬ್ಮಿಷನ್ ಇರುತ್ತೆ. ಫೈನಲ್ ಸಬ್ಮಿಷನ್ ಮಾಡೋ ಮುಂಚೆ ಬಹಳ ಜಾಗೃತೆ ವಹಿಸಬೇಕು. ಆಫ್ಟರ್ ಫೈನಲ್ ಸಬ್ಮಿಷನ್ ನೋ ಫರ್ದರ್ ಚೇಂಜಸ್ ಕ್ಯಾನ್ ಬಿ ಮೇಡ್ ಇನ್ ದ ಅಪ್ಲಿಕೇಶನ್. ಪ್ಲೀಸ್ ರಿವ್ಯೂ ಯುವರ್ ಅಪ್ಲಿಕೇಶನ್ ಇನ್ ಕೇಸ್ ಯು ವಿಶ್ ಟು ಮೇಕ್ ಎನಿ ಫರ್ದರ್ ಚೇಂಜಸ್. ಅದಾದ್ಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ನಿಮ್ಗೆ ಇದೇನು, ಪಾಸ್ವರ್ಡ್ ಏನಾದ್ರು ನೀವು ಹಾಕಿದ್ದನ್ನು ಚೇಂಜ್ ಕೂಡ ಮಾಡಬಹುದು. ಇಷ್ಟು ವಿಷಯಗಳನ್ನ ನೀವು ಗಮನಿಸಿ ಬಹಳ ಎಚ್ಚರಿಕೆಯಿಂದ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿ. ರಾಜ್ಯಕ್ಕೆ ಇದುವರೆಗೆ 6 ಅವಕಾಶಗಳು ಇತ್ತು. 6 ಅವಕಾಶದಲ್ಲಿ 6 ಕೂಡ ಅವಾರ್ಡ್ಗಳು ನಮ್ಮ ರಾಜ್ಯಕ್ಕೆ ಬರುವ ಸಾಧ್ಯತೆ ಇದೆ. ನಿಮ್ಮ ಅಪ್ಲಿಕೇಶನ್ ಚೆನ್ನಾಗಿರ್ಲಿ ಮತ್ತೆ ಜೆನ್ಯೂನ್ ಆಗಿರ್ಲಿ, ನೀವು ಮಾಡಿರುವ ಸಾಧನೆಗಳನ್ನೇ ಮಾತ್ರ ಹಾಕಿ, ಅಲ್ಲಿ ಯಾವುದೇ ಕಾಪಿ ಪೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ನಮ್ಮ ರಾಜ್ಯಕ್ಕೆ ಈ ವರ್ಷ ಉತ್ತಮವಾದಂತಹ ಒಂದು ಫಲಿತಾಂಶ ಬರುತ್ತೆ ಅಂತ ಹೇಳ್ತಾ ಇದ್ದೇನೆ ನಾನು. ಸ್ನೇಹಿತರೆ, ಈ ವಿಡಿಯೋ ಭಾಗ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ನಿಮಗೆ ಏನಾದರೂ ಸಂಶಯಗಳಿದ್ದರೆ ನೇರವಾಗಿ ನನ್ನನ್ನು ಕಾಂಟ್ಯಾಕ್ಟ್ ಆಗಿ. ಹೆಚ್ಚಿನ ವಿವರಗಳನ್ನು ನಾನು ವೈಯಕ್ತಿಕವಾಗಿ ನೀಡಲಿಕ್ಕೆ ಬಯಸ್ತೇನೆ. ಧನ್ಯವಾದಗಳು.